ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೆವಿ ವೆಹಿಕಲ್ ಓಡಾಡ್ತಾ ಇದೆ. ಎಷ್ಟು ನಾವು ಅಡುಗೆ ಕೂತ್ಕೊಂಡು ಎಲ್ಲ ಸೌಂಡ್ ಇಲ್ಲದೆ ಇರೋ ಕಡೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಟರು ಸಹ ಸೌಂಡ್ ಅಂತೂ ಬರ್ತಾನೆ ಇರುತ್ತೆ. ಸೊ ಅದನ್ನು ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ನಾನು ಊರಿಂದ ಬಂದ ಮೇಲೆ ಥರ್ಡ್ ಡೇ ಈ ಒಂದು ವಿಡಿಯೋನ ಮಾಡ್ಕೊತಾ ಇರೋದು. ಬಟ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಷ್ಟೇ. ಬಟ್ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಈ ಒಂದು ಆರ್ಡರ್ ಬಂದಿತ್ತು. ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಡಿಸೈನ್ಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇದೊಂದು ಬ್ಲೌಸ್ ನೋಡ್ತಾ ಇರ್ಬೋದು. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡು ಸ್ಟಿಚ್ ಮಾಡಿಸಿರೋಂತಹ ಸ್ಯಾರಿದು. ಇದನ್ನು ಮೆಜರ್ಮೆಂಟ್ನ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಸ್ಲೀವ್ಸಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಏನದು ನಾವು ಮಷಿನಲ್ಲಿ ಯಾವ ಥರ ವರ್ಕ್ ಮಾಡ್ತೀವೋ ಆ ಥರ ಫಿನಿಶಿಂಗ್ನ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಆನ್ಲೈನಲ್ಲಿ ಈ ಥರ ಸುಮಾರಷ್ಟುಗಳು ಸ್ಯಾರಿಗಳು ಸಿಗುತ್ತೆ, ನೀವು ಆರಾಮಾಗಿ ಆರ್ಡರ್ನ ಮಾಡ್ಕೊಳ್ಬೋದು. ಸೊ ಅದೇ ಮೆಜರ್ಮೆಂಟ್ ಬ್ಲೌಸ್ ಕಸ್ಟಮರ್ದು. ಸೊ ಈ ಒಂದು ಸ್ಯಾರಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಪೀಸು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾನು ಕಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಲಿಲ್ಲ ಹೇಳಬೇಕು ಅಂತಂದರೆ. ಅವ್ರು ಡಿಸೈನ್ ಸೆಲೆಕ್ಟ್ ಮಾಡಿ ಹೋದರು, ಅದನ್ನು ನಾನು ನೀಟಾಗಿ ನಂಬರ್ನ ಬರ್ಕೊಂಡು ಎತ್ತಿಟ್ಕೊಂಡೆ ಅಷ್ಟೇ. ಬಟ್ ಎಷ್ಟು ಕಡಿಮೆ ಇದೆ ಅಂದರೆ ಪೀಸು, ನಿಜವಾಗ್ಲೂ ಅದು ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಅದು ಮೈಂಡಲ್ಲಿ ಹೆಂಗೆ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ನಿಜವಾಗ್ಲೂ ಸಹ ಗೊತ್ತಿಲ್ಲ. ಬಟ್ ಕಸ್ಟಮರ್ ಏನು ಕೊಟ್ಬಿಟ್ಟು ಆಗೋದೇ ಇಲ್ವಾ ಆ ಥರ ಅಡ್ಜಸ್ಟ್ ಮಾಡಿ ಹೊಲಿರಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಯಾವ ರೇಂಜಿಗೆ ಕಮ್ಮಿ ಬರುತ್ತೆ ಅಂದರೆ ಪೀಸ್ ಅಟ್ಯಾಚ್ ಮಾಡಿರೋದು ಕಾಣಿಸ್ತಾ ಇರುತ್ತೆ, ಆ ರೇಂಜಿಗೆ ಪೀಸ್ ಅಟ್ಯಾಚ್ ಬರ್ತಾ ಇರುತ್ತೆ. ತುಂಬಾ ನಾವು ಸ್ಟಿಚ್ ಮಾಡಬೇಕಾದ್ರೆ ಅಯ್ಯೋ ಇಷ್ಟೊಂದು ಪೀಸ್ ಜಾಯಿಂಟ್ ಮಾಡಬೇಕಾ ಅನ್ನೋದಕ್ಕಿಂತ ಕಸ್ಟಮರ್ಗೆ ಏನು ಹೇಳೋದು ಅನ್ನೋ ಥರ ಆಗಿಬಿಡುತ್ತೆ. ಎಲ್ಲ ಪ್ಯಾಚ್ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಸೊ ಪೀಸ್ ಇದ್ದರೆ ತಾನೇ ನಾವು ಪ್ಯಾಚ್ ಇಲ್ಲದೆ ಇರೋ ಥರ ನಾವು ನೀಟಾಗಿ ಸ್ಟಿಚ್ ಮಾಡಿ ಕೊಡೋದು. ಸೊ ಈ ಥರ ಅದು ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಅವ್ರ ಡಿಸೈನ್ ಬಂದುಬಿಟ್ಟು ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅದು ಮದುವೆಗೆ ಹೋಗಬೇಕು, ಈವೆಂಟ್ ಇದೆ ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ನ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಕೊಟ್ಟು ಹೋದರು. ಬಟ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅವ್ರು ವೇರ್ ಮಾಡಿದಾಗ ಆಗಿರ್ಬೋದು ಎಲ್ಲನೂ ಸಹ. ಇದನ್ನು ಸೇಮ್ ಸಿಂಗಲ್ ಡಾಟ್ ಬ್ಲೌಸೇ ಸ್ಟಿಚ್ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗಿದೆ. ಸೊ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ನೀವು ಯಾವುದೇ ಸೀರೆ ತೊಗೊಳ್ಳಿ ಇದೇ ಅದೇ ಅಂತ ಯಾವುದೂ ಇಲ್ಲ. ಬರೀ ನೀವು 500-600 ರುಪೀಸ್ಗೂ ಇವಾಗ ಬಾರ್ಡ್ರ್ ಸ್ಯಾರಿಗಳು ನಾರ್ಮಲಾಗಿರೋ ಸಿಗ್ತಾಯಿದೆ, ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀರ. ಸೊ ನೀವು ಎಷ್ಟು ರುಪೀಸ್ದು ಸ್ಯಾರಿ ತೊಗೊಳ್ತೀರಾ ಅನ್ನೋದಕ್ಕಿಂತ ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್. ಆದರೆ ವರ್ಕು ತುಂಬಾ ಚೆನ್ನಾಗಿ ಬರುತ್ತೆ, ಅದು ಇದು ಅನ್ನೋದಕ್ಕಿಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಫೋಲ್ಡ್ ಮಾಡಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಳ್ಬೇಕಾದ್ರೂ ಸಹ ಇದನ್ನು ಹೆಂಗಪ್ಪ ಸ್ಟಿಚ್ ಮಾಡೋದು ಅನ್ನೋ ಥರ ಆಯಿತು. ಇವಾಗ ಅವ್ರಿಗೆ ಹೇಳಿಬಿಟ್ಟು ಅವರೆಲ್ಲನೂ ಇಲ್ಲೇ ಕೊಟ್ಬಿಟ್ಟು ಹೋಗಿದ್ರು. ಇದು ವರ್ಕು ಸ್ಟಿಚಿಂಗು ಎಲ್ಲ ಒಂದೇ ಹತ್ರನ ಕೊಟ್ಟಿದ್ರು. ಬಟ್ ಇವಾಗ ಬರೀ ವರ್ಕ್ ಒಂದೇ ಹಾಕ್ಕೊಡ್ತೀನಿ, ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತಂದರೆ ಮತ್ತು ಅವ್ರೇನು ಅಂದ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ಸೊ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿ ಹೊಲಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಸಹ ಸುಮ್ಮನೆ ಆದೆ. ಬಟ್ ಏನು ಗೊತ್ತಾ, ನಾವೀಗ ಶಾಪಿಗೆ ಎಂಟರ್ ಆಗ್ತೀವಿ ಬೆಳಿಗ್ಗೆನೆ. ಯಾವುದಾದ್ರೂ ಒಂದು 2 ಮಷಿನ್ಗೂ ಒಂದೊಂದು ಚೆನ್ನಾಗಿರೋ ಡಿಸೈನ್ ಬಂದರೆ ಸಾಕಪ್ಪ ಅಂದ್ಕೊಂಡು ಕಸ್ಟಮರ್ ಬ್ಲೌಸ್ನ ಎತ್ಕೊಂಡು ಡೇಟ್ ಯಾವತ್ತು ಕೊಡಬೇಕು ಯಾವತ್ತಿಲ್ಲ ಅಂತ ನೋಡಿಕೊಂಡು ತೊಗೊಂಡು ಸ್ಟಿಚ್ ಮಾಡೋಕ್ಕೆ ವರ್ಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ. ಬಟ್ ಸ್ಟಾರ್ಟಿಂಗು ಇನ್ನೂ ಸ್ಟಾರ್ಟ್ ಮಾಡ್ತಿದ್ದಂಗೆ ಈ ಥರ ಒಂದು ಕಿರಿಕಿರಿ ಆಗುವಂತಹ ಡಿಸೈನ್ ಬಂದುಬಿಟ್ರೆ ಡೇ ಫುಲ್ಲು ಅದೇ ಮೂಡ್ ಸೆಟ್ಟು ಅದೇ ಮೈಂಡ್ ಸೆಟ್ಟಲ್ಲಿರುತ್ತೆ. ಇದು ಆಲ್ಮೋಸ್ಟ್ ನಮ್ಮದು ಟೈಲರ್ ಶಾಪು ಈ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡ್ನವ್ರಿಗೂ ಸಹ ಅದೇ ಥರ ಇರುತ್ತೆ. ಇನ್ನು ಈ ಡಿಸೈನ್ ನೋಡ್ತಾ ಇರ್ಬೋದು, ಸಿಲ್ವರ್ ಕಲರ್ ಕಾಂಬಿನೇಷನ್ನು ಹಾಗೆ ಡಾರ್ಕ್ ಮರೂನ್ ಕಲರು ಸ್ಕೈ ಬ್ಲೂ ಕಲರ್ ಬ್ಲೌಸ್, ಈ ಕಾಂಬಿನೇಷನಲ್ಲಿ ಬಂದಿರೋವಂಥದ್ದು. ಸೊ ಇಲ್ಲಿ ಆಲ್ರೆಡಿ ಒಂದು ಸ್ಲೀವ್ಸ್ ಫಿನಿಶ್ ಆಗಿದೆ ನೋಡ್ತಾ ಇರ್ಬೋದು. ಒಂದೊಂದು ಏನಿಲ್ಲ ಅಂತಂದ್ರೂ 2.5 ಅವರ್ ಮತ್ತು 2.5 ಅವರ್
ಬಂತು. ಬಟ್ ಪರವಾಗಿಲ್ಲ, 2.5 ಅವರ್ ಬಂದ್ರೂ ಸಹ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮಗೆ ಇಲ್ಲಿ ಫಿಟ್ಟಿಂಗಿಂದ ಟೈಮ್ ತೊಗೊಂಡ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ನಮಗೆ ಅಕ್ಸೆಪ್ಟ್ ಈ ಒಂದು ಡಿಸೈನ್ಗೆ ಈ ಟೈಮು ನಮಗೆ ಓಕೆ ಅನ್ನಿಸ್ತು. ಬಟ್ ಡಿಸೈನ್ ಫಿನಿಶಿಂಗ್ ಯಾವ ಥರ ಬರುತ್ತೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಇವಾಗ ಆನ್ಲೈನಲ್ಲಿ ಎಲ್ಲನೂ ಸಹ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದ್ದಾವೆ. 500, 600, 200, 300 ಈ ಥರ ರೇಂಜಿಗೆ ಸಿಗ್ತಾ ಇದ್ದಾವೆ. ಬಟ್ ನಾವು ಕೂಡ ಒಂದು ಆರ್ಡ್ರ್ ಮಾಡಿದ್ವಿ ಯಾವ ಥರ ಇದೆ ಅಂತ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ವರ್ಸ್ಟ್ ಹೇಳ್ಬೇಕಂದ್ರೆ ಕೆಳಗಡೆ ಕ್ಲಾತ್ ಕಾಣಿಸ್ತಾ ಇದೆ, ಅಷ್ಟು ತೆಳ್ಳಗೆ ವರ್ಕ್ ಮಾಡಿಕೊಟ್ರೆ. ಇವಾಗ ಏನು ಗೊತ್ತಾ, ಇದೇ ಡಿಸೈನು ನೀವು ಆನ್ಲೈನಾಗ ಹುಡ್ಕಿದ್ರೆ ನಿಮಗೆ ಒಂದು 500, 600ಗೆಲ್ಲನೂ ಇನ್ನೂ ಕಡಿಮೆ ರೇಟಿಗೆ ಈ ಒಂದು ಡಿಸೈನ್ ಸಿಕ್ಬಿಡುತ್ತೆ. ಬಟ್ ಏನು ಗೊತ್ತಾ, ಫ್ರಂಟು ಬ್ಯಾಕು ಒಂದು ಪೀಸ್ ಬಂದಿರುತ್ತೆ, ಸ್ಲೀವ್ಸ್ಗೆ ಒಂದು ಪೀಸ್ ಬಂದಿರುತ್ತೆ. ಸೊ ಆ ಥರ ಪೀಸ್ ಇದ್ದಾಗ ಅದು ಹೆಂಗೆ ಸ್ಟಿಚ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ನಾವು ರಿಟರ್ನ್ ಕೊಟ್ವಿ, ಹಾಗೆಯೇ ಅದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ನಾನು ವೀಡಿಯೋಗೋಸ್ಕರ ಅಂತ ಬೇಕಿದ್ರೆ ನಾನು ಆರ್ಡ್ರ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಒಂದಷ್ಟು ಥ್ರೆಡ್ಗಳನ್ನ ಆರ್ಡ್ರ್ ಮಾಡಬೇಕಿತ್ತು, ಬಟ್ ನಾನು ಮರೆತುಬಿಟ್ಟಿದ್ದೆ. ಬಟ್ ಕಸ್ಟಮರಿಗೆ ಸ್ಯಾರಿ ಕುಚ್ಚು ಹಾಕಬೇಕಿತ್ತು, ಆ ಥ್ರೆಡ್ ಕೂಡ ಸಹ ಇರಲಿಲ್ಲ. ಇನ್ನೇನು ವರ್ಕಿಗೆ ತೊಗೊಂಬಂದರೆ ಆಯಿತು ಅಂತ ಹೇಳಿಬಿಟ್ಟು ವರ್ಕಿಗೆ ಒಂದೇ ಥ್ರೆಡ್ ಎತ್ಕೊಂಡು ಬರೋಣ ಅಂತ ಹೋದೆ. ಇನ್ನೇನು 2 ಮಷಿನ್ಗೂ ಸಹ ರನ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಓಡೋಷ್ಟು ಓಡಲಿ ಅಂತ ಹೇಳಿಬಿಟ್ಟು ನಾನು ಸಹ ಲಾಕ್ ಮಾಡಿಕೊಂಡು ಹೊರಟ್ವಿ. ಇನ್ನು ಚಿನ್ನಿಮ್ಮ ಬಂದುಬಿಟ್ಟು ಅಲ್ಲಿ ರೋಡಲ್ಲಿ ಆಟ ಆಡ್ಕೊತಿದ್ಲು. ತುಂಬ ಜನ ಕೇಳ್ತಾರೆ, ನೀವು ಹೆಂಗೆ ಮಷಿನ್ಗಳನ್ನ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ ಕೇಳ್ತಾರೆ. ವಾಟ್ಸಪ್ಪಲ್ಲಿ ಎಷ್ಟೊಂದು ಮೆಸೇಜ್ಗಳು ಬಂದಿರುತ್ತೆ, ಯಾವ ಥರ ಬಿಟ್ಟು ಹೋಗ್ಬಿಡ್ತೀರಾ ನೀವು ಅಂತ ಹೇಳಿಬಿಟ್ಟು. ಬಟ್ ಹೀಗೆ ಮಷಿನ್ ಆನ್ ಮಾಡಿಬಿಟ್ಟು ರನ್ ಮಾಡಿಬಿಟ್ಟು ಬಾಬಿನ್ ಎಲ್ಲನೂ ಸಹ ಫಿಲ್ ಮಾಡಿಬಿಟ್ಟು ಹೋಗ್ತೀವಿ. ಕಟ್ಟಾಗೋವರೆಗಂತೂ ಓಡಿರುತ್ತೆ, ಕಟ್ಟಾಗಿದ್ದರೆ ಅಲ್ಲೇ ಸ್ಟಾಪ್ ಆಗಿರುತ್ತೆ, ಇನ್ನು ಮಿಕ್ಕಿದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ನೋಡ್ತಾ ಇರ್ಬೋದು, ಆಲೇ 6:45, 7 ಗಂಟೆ 7:15 ಆಗ್ತಾ ಬಂತು. ಇನ್ನೂ ಮಕ್ಕಳುಗಳು ಆಟ ಆಡ್ತಾನೇ ಇದ್ದಾರೆ. ಬಟ್ ಏನು ಗೊತ್ತಾ, ನಮ್ಮ ರೋಡಲ್ಲಿ ಮಕ್ಕಳು ಆಡಾಡಲಿಕ್ಕೆ ರೋಡ್ ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿದೆ. ಬಟ್ ರೋಡಲ್ಲಿರೋಂಥ ಐಟಮ್ಗಳು ಚೆನ್ನಾಗಿಲ್ಲ. ಎಲ್ಲ ಆ ಕಡೆ ಈ ಕಡೆ ಬೀದಿ ನೀರೆಲ್ಲನೂ ಸಹ ನಮ್ಮ ರೋಡಿಗೆ ಬರುತ್ತೆ. ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಮಕ್ಕಳನ್ನ ಹೊರಗಡೆ ಬಿಟ್ಟು ಆಟಾಡ್ಲಿಕ್ಕೂ ಸಹ ಬೇಜಾರಾಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಯಾಕಂದರೆ ಎಲ್ಲ 2-3 ರೋಡಿಂದ ನೀರೆಲ್ಲನೂ ಸಹ ಒಂದೇ ಹತ್ರ ಬಂದು ನಿಂತ್ಕೊಂಡ್ರೆ ಅವ್ರಿಗೆ ಆಟಾಡೋಕ್ಕೆ ಜಾಗ ಎಲ್ಲಾದರೂ ಇರುತ್ತೆ ಹೇಳಿ. ಸೊ ಆ ಕಡೆ ಸೈಡಲ್ಲಿ ಆಟಾಡ್ಕೊತಾ ಇದ್ದರು. ಸೊ ಚಿಕ್ಕದಾಗಿ, ಅಷ್ಟು ದೊಡ್ಡವ್ರ ಮಧ್ಯೆ ಅವಳೊಬ್ಬಳೇ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಸೊ ಇನ್ನೇನು ಶೂ ಹಾಕ್ಕೊಂಡು ಸಮೇತ ಹೋಗಿದ್ದಾಳೆ. ಹೊರಗಡೆ ಹೋಗಬೇಕು ಅಂದರೆ ಸಾಕು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ ಅವಳು. ಸೊ ಆಲ್ಮೋಸ್ಟ್ ಅವಳಿಗೆ ಅವಳ ಜೊತೆ ಇನ್ನೊಬ್ರು ಇದ್ದರೆ ಸಾಕು ಆಟ ಆಡಲಿಕ್ಕೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಅನ್ನೋ ಇದಿಲ್ಲ. ಯಾರಾದರೂ ಆಗಲಿ ಒಬ್ಬರ ಜೊತೆಗಿದ್ದರೆ ಸಾಕು ಅನ್ನೋ ಥರ ಮೈಂಡ್ ಸೆಟ್ ಅವಳದು. ಬಟ್ ಎಲ್ಲರ ಜೊತೆನೂ ಸಹ ಹೊಂದ್ಕೊಂಡು, ಎಲ್ಲರ ಜೊತೆನೂ ಸಹ ಒಂದೇ ಥರ ಇದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾಳೆ. ಇನ್ನು ಇದು ಬ್ಯಾಗ್ ಕಂಪ್ಲೀಟ್ ಆಗಿದೆ, ಬ್ಯಾಗ್ ಫಿನಿಶಿಂಗ್ ನೋಡ್ತಾ ಇರ್ಬೋದು. ಇದು ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಸ್ಟಿಚ್ ಆಗಿರೋ ಬ್ಲೌಸನ್ನು ಸಹ. ಇನ್ನು ವರ್ಕ್ ಹಾಕ್ತಿದ್ದಂಗೆ ತೋರಿಸ್ಬಿಟ್ರೆ, ನಾನು ಅಟ್ಲೀಸ್ಟ್ ಆ ಬ್ಲೌಸ್ ಡೆಲಿವರಿ ಆಗೋಷ್ಟರೊಳಗಡೆ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅಂದರೆ ಇದಾದ್ರೂ ಸಹ ಸೇವ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅವಾಗವಾಗ ಕೆಲವೊಂದು ಡಿಸೈನ್ನ ವೀಡಿಯೋ ಮಾಡ್ಕೊತಾ ಇರ್ತೀನಿ. ಮತ್ತು ಇದು ಫ್ರಂಟ್ ಬಂದುಬಿಟ್ಟು ಈ ಥರ ಡೈಮಂಡ್ ಶೇಪಲ್ಲಿ ಬಂದಿದೆ, ಅದಕ್ಕೆ ನಾನು ಇದನ್ನು ಡೈಮಂಡ್ ಶೇಪಲ್ಲೇ ಹಾಕ್ತಾಯಿದ್ದೀನಿ. ಯು ಶೇಪಲ್ಲೂ ಸಹ ಇದೆ, ಬಟ್ ಕಸ್ಟಮರ್ ಡೈಮಂಡ್ ಶೇಪಲ್ಲ ಕೇಳಿದ್ರು ಅಂತ ಹೇಳಿಬಿಟ್ಟು ಡೈಮಂಡ್ ಶೇಪಲ್ಲಿ ಹಾಕ್ತೀನಿ. ಇವಾಗ ಸ್ಕ್ಯಾಲಪ್ ಡಿಸೈನ್ಗಳು ಕೇಳಲೇಬೇಡ್ರಿ, ಅಷ್ಟು ಟ್ರೆಂಡಿಂಗಲ್ಲಿದ್ದಾವೆ. ಸಿಂಪಲ್ ಬ್ಲೌಸ್ಗೂ ಸಹ ನಾವು ಈ ಥರ ಸ್ಕ್ಯಾಲಪ್ ಡಿಸೈನ್ನ ಎಡಿಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಇದೊಂದು ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿದು, ಸ್ಲೀವ್ಸ್ಗೂ ಸಹ ಈ ಥರ ಬುಟ್ಟ ಬುಟ್ಟ ಬಂದಿತ್ತು. ಸೊ ಅದಕ್ಕೆ ಈ ಒಂದು ವರ್ಕ್ನ ಮಾಡಿಕೊಡ್ತಾ ಇರೋದು. ಕೆಲವೊಬ್ರು ಹೇಳ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿದ್ರೆ ಏನೂ ಆಗಲ್ವಾ, ಇಂಚ್ಕೊಳ್ಳಲ್ವಾ, ಮತ್ತು ರಿಂಗಲ್ಸ್ ಬರೋ ಥರ ಆಗುತ್ತಲ್ಲ, ಆ ಥರ ಆಗಲ್ವಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿವರೆಗೂ ನಾವು ಅದೆಷ್ಟು ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ವರ್ಕ್ ಹಾಕಿದ್ದು ಲೆಕ್ಕಕ್ಕೆ ಇಲ್ಲ. ಏಕೆಂದರೆ ನಮ್ಮ ಹತ್ರ ಚಿಕ್ಕ ಮಷೀನು ಇದ್ದಾಗ್ಲೂ ಸಹ ನಾವು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ, ಸೆಮಿ ಸಿಲ್ಕು ಈ ಥರ ಸಿಲ್ಕ್ ಸ್ಯಾರಿಗಳಿಗೆ ವರ್ಕ್ನ ಮಾಡಿ ಕೊಟ್ಟಿದ್ದೀವಿ. ಇದುವರೆಗೂ ಸಹ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬಂದಿಲ್ಲ. ಸುಮಾರಷ್ಟು ಕಡೆ ಕೊರಿಯರ್ನ ಕಳಿಸ್ಕೊಟ್ಟಿದ್ದೀವಿ, ಅವ್ರ ಕಡೆಯಿಂದನೂ ಸಹ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬಂದಿಲ್ಲ. ಸೊ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತೊಗೊಳ್ಬೇಕು ಅಷ್ಟೇ. ಮೆಜರ್ಮೆಂಟ್ ತೊಗೊಳ್ಳೋದು ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಇನ್ನೂ ಯಾರಿಗಾದರೂ ನಿಮ್ಗೆ ಆ ಡೌಟ್ ಇದ್ದರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ವರ್ಕ್ ಮಾಡೋದು, ಯಾವ ಥರ ಮೆಜರ್ಮೆಂಟ್ ಹಾಕೋದು, ಅದೆಲ್ಲನೂ ಸಹ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇನ್ನು ಸ್ಲೀವ್ಸ್ ಅಂತ ಬಂದರೆ ಸ್ಲೀವ್ಸ್ಗೂ ಸಹ ಸೇಮ್ ಬಾರ್ಡರ್ ಲೈನ್ ಬಂದಿದೆ, ಸೇಮ್ ನೆಕ್ಕಲ್ಲಿ ಏನು ಲೈನ್ ಬಂದಿದೆಯೋ
ಸೇಮ್ ಬಾರ್ಡರ್ ಲೈನ್ ಬಂದಿರುತ್ತೆ. ಸೊ ಇದೇ ಬ್ಲೌಸ್ ಅಂತಲ್ಲ, ಎಲ್ಲ ಬ್ಲೌಸ್ಗೂ ಸಹ ಸೇಮ್ ಇರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೆ ಕಸ್ಟಮರು ಸ್ಲೀವ್ಸ್ ಮೇಲ್ಗಡೆ ಲೈನ್ಸ್ ಬರೋದು ಆ ಥರ ಹಾಕಿಸ್ಕೊಳ್ತಾರೆ ಅಷ್ಟೇ. ಬಟ್ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು. ಇದಕ್ಕೆ ಸ್ಯಾರಿ ಸಿಂಪಲ್ಲಾಗಿ ಬಂದುಬಿಟ್ಟು ಸೇಮ್ ಕಲರ್ ಇದ್ದು ವರ್ಕ್ ಹಾಕ್ಸಿದ್ರೆ ಏನು ಚೆನ್ನಾಗಿರುತ್ತೆ. ಸೊ ಈ ಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗಲೇ ನಮಗೂ ಕೂಡ ವರ್ಕ್ ಹಾಕಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈ ಡಿಸೈನ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ತರ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆ ಅಂತಂದ್ರೆ ಸೊ ಇದು ಪಾಟ್ ನೆಕ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಜಾಸ್ತಿ ಅಗಲ ಬರಲ್ಲ, 7.5 ಮೀಡಿಯಂ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಗೆ ಇಡಬಹುದು. ಸೊ ನೀವು ಬ್ರಾಡ್ ಜಾಸ್ತಿ ಕೇಳ್ತೀರಾ, ಬ್ರಾಡ್ ಜಾಸ್ತಿ ಕೇಳ್ತೀರಾ ಅನ್ನೋರ್ಗೆ ಇಲ್ಲಿ ನಾವು ಜಾಸ್ತಿನೂ ಸಹ ಮಾಡ್ಕೊಳ್ಬಹುದು. ಡಿಸೈನ್ ಬಂದ್ಬಿಟ್ಟು 2 ಕಲರ್ಸ್ ಅಲ್ಲಿ ಬಂದಿರೋದು, ಜಾಸ್ತಿ ಬಂದಿಲ್ಲ, ನೋಡ್ತಾ ಇರ್ಬೋದು. ಇದು ನೀವು ಬೇರೆ ಕಲರ್ಸ್ ನ ಯೂಸ್ ಮಾಡ್ಕೊಂತೀನಿ ಅಂದ್ರೂ ಸಹ ಓಕೆ, ಸ್ಯಾರಿ ಕಲರ್ ನ. ಬಟ್ ಇದು ಸ್ಯಾರಿ ಮತ್ತೆ ಬ್ಲೌಸ್ ಸೆಲ್ಫ್ ಕಲರ್ ಆಗಿರೋದ್ರಿಂದ ನಾವು ಜಸ್ಟ್ ಈ ಬಾರ್ಡರ್ ಅಲ್ಲಿ ಏನು ಬಂದಿದೆಯಲ್ಲ ಜರಿ, ಈ ಕಲರ್ ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿರೋಂಥದ್ದು ನೋಡ್ತಾ ಇರ್ಬೋದು. ಔಟ್ಲೈನ್ ಗೆ ನಾನು ಸೇಮ್ ಸೆಲ್ಫ್ ಕಲರ್ ನ ಪಿಂಕ್ ಕಲರ್ ನ ಕೊಟ್ಕೊಂಡಿದ್ದೀನಿ. ಫುಲ್ ಬ್ಲೌಸ್ ಫುಲ್ ಗೋಲ್ಡ್ ಥ್ರೆಡ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಮಾಡಿರೋಂಥದ್ದು. ಎಲ್ಲೂ ಸಹ ಒಂದು ಸ್ಟೋನ್ ಬಂದಿಲ್ಲ, ಏನು ಒಂದು ಜರಿ ಸಹ ಯೂಸ್ ಮಾಡಿಲ್ಲ. ಬಟ್ ಒಳ್ಳೆ ರಿಚ್ ಲುಕ್ ಕೊಡ್ತಾ ಇದೆ. ನನಗೆ ಇದು ಹೆಂಗ್ ಬರುತ್ತೋ ಅವರಿಗೇನೆ ಸಹ ಹೇಳಿದ್ದೆ, ಗೋಲ್ಡ್ ಕಲರ್ ಪೀಸ್ ತಗೊಂಡ್ಬಿಟ್ಟು ವರ್ಕ್ ಮಾಡಿಸ್ಕೊಳ್ಳಿ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಕಸ್ಟಮರ್ ಒಪ್ಲಿಲ್ಲ, ಅದೇ ಬೇಕು ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಟೈಲರ್ ಸಹ ನಮಗೆ ಇದನ್ನೇ ರೆಫರೆನ್ಸ್ ಮಾಡಿದ್ರು ಡಿಸೈನ್. ಸೊ ಡಿಸೈನ್ ನೀವು ಶೋಲ್ಡರ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡ್ಕೊಂಡ್ರೆ ಇಲ್ಲೆಲ್ಲೂ ಸಹ ಕಟಿಂಗ್ ಹೋಗಲ್ಲ, ಅಂದ್ರೆ ಸ್ವಲ್ಪ ದಪ್ಪ ಇರೋದಾದ್ರೆ ಕಟಿಂಗ್ ಹೋಗಲ್ಲ. ಇವ್ರಿಗೆ ಒಂದಿಷ್ಟು ಈ ಎಲೆ ಅಷ್ಟು ಕಟಿಂಗ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಡಿಸೈನ್ ಫುಲ್ ಕಂಪ್ಲೀಟ್ ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನೀವು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ವರ್ಕ್ ಅಲ್ಲಿ ಮಾಡಿರೋಂಥದ್ದು. ಡಿಸೈನ್ ಬಂದ್ಬಿಟ್ಟು ನಿಮ್ಗೆ ಚಿಕ್ಕ ಮಷಿನ್ಗೂ ಅವೈಲಬಲ್ ಇದೆ, ಬಿಗ್ ಮಷಿನ್ಗೂ ಸಹ ಅವೈಲಬಲ್ ಇದೆ. ನೀವು ಬೇಕು ಅನ್ನೋರು ಮಷಿನ್ ಇರೋರು ಪರ್ಚೇಸ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಡಿಸೈನ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳೋಕೆ ಟೈಮ್ ಕೊಡಲ್ಲ, ನೀವು ಹಂಗೆ ತೆಗೆದ್ಬಿಡ್ತೀರಾ ಅಂತ ಹೇಳ್ತೀರಾ. ಸೊ ಇವಾಗ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ, ಒಂದು 10 ಸೆಕೆಂಡ್ಸ್ ಹಾಗೇನೆ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ನೀವು ಕಳಿಸ್ಬೇಕಾಗುತ್ತೆ. ಸೊ ನೀವು ಇನ್ನೊಂದಷ್ಟು ಜನ ನಾವು ನಂಬರ್ ಕೊಟ್ಟಿರೋದ್ರಿಂದ ನವೀನ್ ಅವ್ರಿಗೆ ಮೊನ್ನೆ ಹಾಕಿರೋ ವಿಡಿಯೋ, ನಿನ್ನೆ ಹಾಕಿರೋ ವಿಡಿಯೋ, ರೆಡ್ ಕಲರ್ ಬ್ಲೌಸ್, ಬ್ಲಾಕ್ ಕಲರ್ ಬ್ಲೌಸ್, ಈ ತರ ನನಗೆ ಮೆಸೇಜ್ ಬರ್ತಾ ಇದೆ. ಅದನ್ನ ಸ್ಟಾಪ್ ಮಾಡಿಬಿಟ್ಟು ನೀವು ನಾನು ಏನ್ ತೋರಿಸ್ತಾ ಇದ್ದೀನಲ್ಲ ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ ಯಾವ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಇದಾದ್ರೂ ಸಹ ಫ್ರಂಟ್ ಅಲ್ಲಿ ನಾರ್ಮಲ್ ಯು ಶೇಪ್ ಬರುತ್ತೆ. ಫುಲ್ ಕಂಪ್ಲೀಟ್ ಆಗಿ ನನ್ಗೆ ಇದು ಗೋಲ್ಡ್ ಥ್ರೆಡ್ ಅಲ್ಲಿ ಇದು ಕಲರ್ ಕಾಂಬಿನೇಷನ್ ಕೂಡ ಇದು ಎರಡೇ ಕಲರ್ ಬರೋದು. ನೀವು ಸಾರಿ ಕಲರ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಸೆಲ್ಫ್ ಕಲರ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಎರಡೇ ಕಲರ್ ಬರೋದು. ಈ ಗೋಲ್ಡ್ ಕಲರ್ ಒಂದು ಬರುತ್ತೆ, ಔಟ್ಲೈನ್ ಒಂದು ಕಲರ್ ಬರುತ್ತೆ. ನೀವು ಯಾವ್ದಾದ್ರೂ ಸಹ ಸೆಟ್ ಮಾಡ್ಕೊಳ್ಬಹುದು. ಇನ್ನ ಇದು ಸ್ಲೀವ್ ಪಾರ್ಟಿಗೆ ಬಂದ್ರೆ ಸ್ಲೀವ್ಸ್ ಅಲ್ಲೂ ಅಷ್ಟೇನೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ವರ್ಕ್ ಬಂದಿದೆ, ಇಲ್ಲಿ ಪ್ಲೈನ್ ಬಂದಿದೆ. ಸೊ ಅವ್ರಿಗೆ ಎರಡನ್ನೂ ಸಹ ಬೇಕು ಅಂತ ಹೇಳಿದ್ರು, ಯಾವ್ದನ್ನು ಸಹ ಸ್ಕಿಪ್ ಮಾಡಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಬಾರ್ಡರ್ ಬಿಟ್ಟು ಮೇಲ್ಗಡೆ ವರ್ಕ್ ನ ತಗೊಂಡಿದೀವಿ. ಬಟ್ ಸ್ಟಿಚಿಂಗ್ ಈಗ ಅವರು ಇಲ್ಲಿಂದಾನೆ ಇದೇನಿದೆಯಲ್ಲ ಇಲ್ಲಿಂದಾನೆ ನಿಮ್ಗೆ ಸ್ಟಿಚಿಂಗ್ ತಗೊಳ್ತಾರೆ ಅವರು. ಸೊ ಇಷ್ಟನ್ನ ಮಾತ್ರನೇ ಅವರು ನಿಮ್ಗೆ ತಗೊಂಡಿರೋಂಥದ್ದು, ಅಂದ್ರೆ ಬಾರ್ಡರ್ ಬಿಟ್ಟು ಮೇಲ್ಗಡೆ ಇವಾಗ ವರ್ಕ್ ಏನ್ ಮಾಡಿಸ್ತಾರೆ ಅಲ್ವಾ, ಸೊ ಆ ತರ ತಗೊಂಡಿದೀವಿ. ಯಾಕೆಂದ್ರೆ ಈ ಪ್ಲೈನ್ ಬ್ಲೌಸ್ ಇದೆಯಲ್ಲ, ಪ್ಲೈನ್ ಬಾರ್ಡರ್ ಇದೆಯಲ್ಲ, ಇದನ್ನ ಕೆಳಗಡೆ ಕೊಟ್ಟಿದ್ರೆ ಇಲ್ಲಿ ನಾವು ನೆಕ್ ಲೈನ್ ನ ಹಾಕೊಂಡ್ಬಿಟ್ಟು ಪ್ಲೈನ್ ಬಿಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಪಾರ್ಟ್ ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ, ವರ್ಕ್ ಜರಿ ಬಂದಿರೋ ಡಿಸೈನ್ ಬಂದಿರೋದನ್ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಎರಡನ್ನೂ ಸಹ ಸ್ಕಿಪ್ ಮಾಡೋದು ಬೇಡ, ನನಗೆ ಎರಡನ್ನೂ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿಂದಾನೇ ವರ್ಕ್ ತಗೊಳ್ಳಿ, ನಾನು ಇಲ್ಲಿಂದ ವರ್ಕ್ ಮಾಡ್ಕೊಂತೀನಿ, ಸ್ಟಿಚಿಂಗಿಗೆ ಬಂದ್ಬಿಟ್ಟು ಕೆಳಗಡೆಯಿಂದಾನೆ ತಗೊಳ್ಳಿ ಅಂತ ರೆಫರ್ ಮಾಡ್ಬಿಟ್ಟು ಈ ತರ ಮಾಡಿರೋದು. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಿಚ್ ಆದ್ಮೇಲೆ ಏನಾದ್ರು ಫೋಟೋ ಹಾಕಿದ್ರೆ ನಾನು ಅದನ್ನ ಆಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ತುಂಬಾ ರಿಚ್ ಲುಕ್ ಬರುತ್ತೆ. ಪ್ಲೈನ್ ಬ್ಲೌಸ್ ಗಳಿಗಂತೂ ತುಂಬಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಕಡಿಮೆ ರೇಟಲ್ಲಿ ಸಿಗ್ತಾ ಇದಾವೆ ಬ್ಲೌಸ್ ಪೀಸ್ಗಳು. ಹ್ಯಾರಿ ವರ್ಕ್ ಓಕೆ ಒಂದು ರೇಂಜ್ಗೆ, ಬಟ್ ಈ ತರ ಮಷಿನ್ ವರ್ಕ್ಗಳು ಇವಾಗ ಹಾಕಿರೋ ಥಿಕ್ನೆಸ್ ತಕ್ಕಾಗೆ ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಇಷ್ಟು ಥಿಕ್ನೆಸ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಹಾಕಿರೋ ವರ್ಕ್ ಮಾಡಿರೋಂಥ ಥ್ರೆಡ್ ಅಲ್ಲಿ ಅವ್ರು ಕಳ್ಸಿಕೊಟ್ಟಿರೋ ಬ್ಲೌಸ್ಗೆ ನಾವು 3 ಬ್ಲೌಸ್ ವರ್ಕ್ ಮಾಡ್ಬೋದು, ಅಷ್ಟು ಥಿಕ್ನೆಸ್ ಕಮ್ಮಿ ಇರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ತೆಳ್ಳಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಬ್ಲೌಸ್
ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೊಂಡು ಯಾರು ತಗೊಂಡಿದ್ದೀರಾ, ತಗೊಂಡು ಸಫರ್ ಆಗಿದ್ದೀರಾ ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 850 ರೂಪೀಸ್ ಆಗುತ್ತೆ. ಇದ್ರದ್ದು ಪ್ರೈಸ್ ನೋಡ್ತಾ ಇರ್ಬೋದು. ಸೊ ಶಾಪ್ ಓನರ್ ಹೆಂಗಿದ್ದಾರೆ, ಯಾವ ಥರ ಇದ್ದಾರೆ, ಈ ಒಂದು ಡಿಸೈನ್ ಪ್ರೈಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾನೇ ರಿಚ್ ಲುಕ್ ಕೂಡ ಕೊಡುತ್ತೆ. ನೀವು ಬೇಕು ಅಂತಂದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾಗುತ್ತೆ ಎಂಗೇಜ್ಮೆಂಟ್ ಬ್ಲೌಸ್ ಗಳಾಗಿರ್ಬೋದು, ನಾನ್ ಬ್ರೈಡಲ್ ಅಥವಾ ಬ್ರೈಡಲ್ ಆದ್ರೂ ಓಕೆ, ಏನು ಮೋಸ ಇಲ್ಲ. ತುಂಬಾನೇ ಚೆನ್ನಾಗಿ ಬಂದಿದೆ. ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಈ ತರ ದೇವ್ರ ಕಾರ್ಯ ಅದು ಇದು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಪ್ಲೈನ್ ಬ್ಲೌಸ್ ನ ಉಟ್ಕೊಳ್ಳೋಕ್ಕಿಂತ ಈ ತರ ಕಮ್ಮಿ ಬಜೆಟ್ ಅಲ್ಲಿ ನೀವು ವರ್ಕ್ ಮಾಡಿಸ್ಕೊಂಡು ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅವ್ರು ಏನು ಗೊತ್ತಾ, ಕಸ್ಟಮರು ನಾವು ದುಡ್ಡು ಕೊಡ್ತೀವಿ, ನಮ್ಗೆ ಇನ್ನೊಂದ್ಸರಿ ಕಳಿಸ್ಕೊಡಿ ಅಂದ್ರೂ ಕಳ್ಸೋದು ಕಷ್ಟ ಆಗಿರುತ್ತೆ ಡೆಮೋ ಸೆಕ್ಷನ್ಗಳಿಗೆ. ಸೊ ಅಪ್ಪ ಏನು ಮಾಡ್ಬೇಕು ಸಿನಿಮಾ? ಡ್ಯೂಟಿಗೆ ಹೋಗ್ಬೇಕಾ? ಅಮ್ಮ ಏನು ಮಾಡಬೇಕು? ಇಲ್ಲಿರ್ಬೇಕಂದ್ರೆ ಏನು ಕೆಲಸ ಮಾಡಬೇಕು? ಅಡುಗೆ ಮಾಡಬೇಕಾ? ಊಟ ಮಾಡಬೇಕಂದ್ರೆ ಅಡುಗೆ ಮಾಡಬೇಕು, ಫೋನ್ ಕೊಡಬೇಕು. ನೋಡಿ ಗಾಯ್ಸ್, ನನ್ನ ಮಗಳು ಹೆಂಗಿದ್ದಾಳೆ. ಅವರಪ್ಪ ಡ್ಯೂಟಿಗೆ ಹೋಗ್ಬೇಕಂತೆ. ನಾನಿಲ್ಲಿ ಶಾಪಿಗೆ ಬಂದರೆ ಮನೆಗೆ ಹೋಗೋಣ ಬಾ ಅಂತ ಕರಿತಾ ಇದ್ದಾಳೆ. ನಾನೇನು ಕೆಲಸ ಮಾಡಬೇಕಂದ್ರೆ ಮುಸ್ರೆ ತೊಳಿಬೇಕಂತೆ. ನೀನು ಹೇಳು, ನಾನೇನು ಕೆಲಸ ಮಾಡಬೇಕು? ಮಮ್ಮು ಮಾಡ್ಬೇಕು ಅಂದರೆ ಅಡುಗೆ ಮಾಡಬೇಕಂತೆ. ಆಮೇಲೆ ಹೇಳು, ಫಸ್ಟ್ ನೀನು ಹೇಳು. ಅಪ್ಪ ಡ್ಯೂಟಿಗೆ ಹೋಗ್ಬೇಕು, ಓಕೆ. ನಾನೇನು ಕೆಲಸ ಮಾಡಬೇಕು? ಮಮ್ಮು ಮಾಡಬೇಕು. ಆಮೇಲೆ ಫೋನ್. ಇವಳಿಗೆ ಅಡುಗೆ ಮಾಡಿಕೊಂಡು ತಿನ್ನಿಸ್ಕೊಂಡು ಇವಳಿಗೆ ಫೋನ್ ಕೊಟ್ಕೊಂಡಿದ್ರೆ ಅಮ್ಮ ಒಳ್ಳೇಳು. ಸರಿ ತಡಗಿ, ನಿಂತ್ಕೋ ಇಲ್ಲಿ. ಸರಿ ನಿಂತ್ಕೋ ಇಲ್ಲಿ. ನಿನಗೆ ಕುರ್ಕುರೆ ತಿನ್ನೋಕ್ಕೆ, ಐಸ್ ಕ್ರೀಮ್ ಕೊಡ್ಸೋಕ್ಕೆ, ಹಣ್ಣು ಕೊಡ್ಸೋಕ್ಕೆ, ಅದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ದುಡ್ಡು? ಯಾರು ಕೊಡ್ತಾರೆ? ಅಪ್ಪ ಕೊಡುತ್ತಾ? ಅವು ಗ್ರೇಟ್. ನನ್ನ ಗಲ್ಲಾಪಟ್ಟಿಗಲ್ಲಿರೋ ಅಮೌಂಟ್ ಎಲ್ಲ ಚೇಂಜ್ ಎಲ್ಲನೂ ಇವಳಿಗೆ ಸಾಲದು ಬರುತ್ತೆ. ಬಟ್ ಅಪ್ಪನ ಹೆಸರು ಮಾತ್ರ ಮುಂದೆ ಬರುತ್ತೆ. ಹೇಳಮ್ಮ, ಇನ್ನೂ ಏನು ಗೊತ್ತಮ್ಮ ಅಪ್ಪ ಬಗ್ಗೆ? ಅಪ್ಪ ಫೋನ್ ಕೊಡುತ್ತಾ? ಯಾವಾಗ ಕೊಟ್ಟಿತ್ತು ಫೋನು? ನಾಳೆ ಅಂದರೆ ನಿನ್ನೆ. ಸರಿ ಬಿಡಮ್ಮ, ನಿನಗೆ ಅಪ್ಪ ಬೇಕಾ ಅಮ್ಮ ಬೇಕಾ ನಿನಗೆ? ಅಪ್ಪ ಬೇಕಾ? ಹಂಗಾರೆ ನಡಿ ನಿಮ್ಮ ಅಪ್ಪನ ತಾಕತ್ರ. ಇವತ್ತು ಸಂಡೇ ಅಲ್ಲ, ರಜಾ ಅಲ್ಲ, ನಡಿ ನಿನ್ನ ಸ್ಕೂಲು. ನಿಮ್ಮ ಅಪ್ಪಂಗೂ ರಜಾ, ನಿನಗೂ ರಜಾ, ನಡಿ. ನಾನು ಕೊಡಲ್ಲ. ನೀನು ಇವಾಗ ತಾನೇ ಹೇಳಿದ್ದು ಅಪ್ಪ ಫೋನ್ ಕೊಡುತ್ತೆ ಅಂತ. ನಾನು ಯಾಕೆ ಕೊಡಲಿ ನನ್ನ ಫೋನ್ನ? ಸರಿ ಬಾಯ್ ಮಾಡು. ಬಾಯ್.